ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನೀಗ ಯಾವ ವಿಷಯ ಮಾತಾಡಕ್ ಬಂದಿದ್ದೀನಿ ಅಂದ್ರೆ, ಈ ಸಲ ಬಿಗ್ ಬಾಸ್ 12ಗೆ ಯಾರ್ಯಾರು ಬರಲಿದ್ದಾರೆ ಅಂತ. ಈಗ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ಈಗ ಫಸ್ಟ್ ಒಂದು ಕ್ಲೂ ಕೊಡ್ತೀನಿ, ಓಕೆನಾ? ಇವ್ರು ಏನಂದ್ರೆ ತುಂಬಾ ಯೂಟ್ಯೂಬ್ ಅಲ್ಲಿ ಸಡನ್ ಆಗಿ ಫೇಮಸ್ ಆದ್ರು ಅಂತ ಹೇಳಕ್ಕಾಗಲ್ಲ. ಅವ್ರ ವ್ಯೂಸ್ ಎಲ್ಲ ಮೊದಲೆಲ್ಲ ಚೆನ್ನಾಗೇ ಇತ್ತು. ಬಟ್ ಇದೊಂದು ವಿಷಯ ತಗೊಂಡ್ ಬಂದ್ಮೇಲೆ ಯಾವ ರೇಂಜಿಗೆ ಹೋಯ್ತು ಅಂದ್ರೆ, ನಮ್ ಕನ್ನಡ ಯಾವ ಯೂಟ್ಯೂಬರ್ಗೂ ಆ ವ್ಯೂಸ್ ಬಂದೇ ಇರ್ಲಿಲ್ಲ. ಆ ರೇಂಜಿಗೆ ವ್ಯೂಸ್ ಆಯ್ತು. ಎಷ್ಟು ಮಟ್ಟಿಗೆ ಫೇಮಸ್ ಆದ್ರು ಅಂದ್ರೆ 2 days ಅಲ್ಲೇ 1 crore ವ್ಯೂಸ್ ಹೊಂಟೋಯ್ತು. ಅಷ್ಟು ಫೇಮಸ್ ಆದ್ರು ಅದೊಂದು ವಿಷಯದಲ್ಲಿ. ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವರು ಬರೀ ಸೌಜನ್ಯ ಬಗ್ಗೆ ಮಾಡಿದ್ರೆ ಅಷ್ಟು ಫೇಮಸ್ ಆಗ್ತಿದ್ರು ಇಲ್ವೋ ಗೊತ್ತಿಲ್ಲ. ಬಟ್ ಇವರು ತುಂಬಾ ಹೆಣ್ಮಕ್ಳ ಬಗ್ಗೆ ಎಲ್ಲ ತುಂಬಾ ವಿಡಿಯೋ ಮಾಡಿದ್ರು. ಅವ್ರ ಬಗ್ಗೆ ಹಾಗಾಗಿದೆ, ಈ ಹೆಣ್ಮಕ್ಳ ಬಗ್ಗೆ ಹೀಗಾಗಿದೆ ಧರ್ಮಸ್ಥಳದಲ್ಲಿ ಅಂತ. ಅದರಿಂದ ಅಷ್ಟು ಫೇಮಸ್ ಅಂದ್ರೆ ಅವರು ಅಷ್ಟು ಜನಕ್ಕೆ ಗೊತ್ತೇ ಇರ್ಲಿಲ್ಲ ಯಾರು ಸಮೀರ್ ದೂತ್ ಅಂತ. ಬಟ್ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಅವರು ಅದೊಂದು ವಿಡಿಯೋ ಮಾಡಿದಾಗ. ತುಂಬಾ ವೈರಲ್ ಆದ್ರು. ಈಗ ಕನ್ನಡ ಬಿಗ್ ಬಾಸ್ ಕೂಡ 100% ಬಂದೇ ಬರ್ತಾರೆ ಅಂತ ಈಗ ಕನ್ಫರ್ಮ್ ಆಗಿದೆ. ಸಮೀರ್ ದೂತ್ ಅವರು ಕನ್ನಡ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ರೀಲ್ ಸ್ಟಾರ್ ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಇದೇ ವಿಷಯವಾಗಿ ಈಗ ಟ್ರೋಲ್ ಆಗಿದ್ರು. ಸಮೀರ್ ದೂತರ್ ಪರವಾಗಿ ನಾವ್ ಇದ್ದೀವಿ ಅಂತ ಒಂದು 3-4 ಜನ ಹೋಗಿ ನಿಂತ್ಕೊಂಡಿದ್ರು. SMR ಅವರು, ತೇಜಸ್, ಆಮೇಲೆ ಇನ್ನು ಯಾರೋ ಒಂದು ಇಬ್ರು ಮೂರು ಜನ ಯಾರು ನಿಂತ್ಕೊಂಡಿದ್ರು. ಅವ್ರ ಹೆಸರು ಗೊತ್ತಿಲ್ಲ ಗೈಸ್, ಕ್ಷಮಿಸಿ. ಅವರೆಲ್ಲ ನಿಂತ್ಕೊಂಡಿದ್ರು. ಈಗ ಅವರಲ್ಲಿ ಒಬ್ರು ಬರ್ತಾ ಇದ್ದಾರೆ. ಅವರು ಯಾರಂದ್ರೆ ತೇಜಸ್ ಅವರು ರೋಸ್ಟ್ ಮಾಡೋದೆಲ್ಲ ನೋಡಿದ್ಯಾ, ಎಲ್ಲಾರು ಟ್ರೋಲ್ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕೂಡ ಈ ಬರ್ತಾ ಇದ್ದಾರೆ ಅಂತ ಹೇಳ್ತಿದಾರೆ. ಕನ್ಫರ್ಮ್ ಇಲ್ಲ, ಬಟ್ ತುಂಬಾ ಜನ ಹೇಳ್ತಾರೆ ಕನ್ಫರ್ಮ್ ಆಗಿದೆ, ಅವರು ಬಂದೇ ಬರ್ತಾರೆ ಅಂತ. ಹೇಳಕ್ಕಾಗಲ್ಲ, ಬಂದ್ರು ಬರ್ಬೋದು ಗೈಸ್. ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಕನ್ನಡ ಬಿಗ್ ಬಾಸ್ಗೆ ಬರಲಿದ್ದಾರಂತೆ. ಅವರು ಯಾರಂದ್ರೆ ಶ್ರೇಯಾಂಕಾ ಪಾಟೀಲ್, RCB ಕ್ವೀನ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ ಕ್ವೀನ್ ಅಂತ ಹೇಳ್ಬೋದು ಅವ್ರನ್ನ. ಶ್ರೇಯಾಂಕಾ ಪಾಟೀಲ್ ಅವರು ಬಿಗ್ ಬಾಸ್ಗೆ ಬರಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ಹೋಗಿದೆಯಂತೆ, ಬಿಗ್ ಬಾಸ್ ಕಡೆಯಿಂದ ಅಪ್ರೋಚ್ ಮಾಡಿದಾರಂತೆ. ಬಟ್ ಅವ್ರು ಇನ್ನು ಕನ್ಫರ್ಮ್ ಮಾಡಿಲ್ವಂತೆ. ಬರ್ತಾರೋ ಬರೋದೋ ಗೊತ್ತಿಲ್ಲ, ಬಟ್ ಅಪ್ರೋಚ್ ಅಂತೂ ಹೋಗಿದೆಯಂತೆ ಬಿಗ್ ಬಾಸ್ ಕಡೆಯವರಿಂದ. ಬಂದ್ರೆ ನಿಜವಾಗ್ಲೂ ತುಂಬಾ ಒಳ್ಳೇದೇನೆ. ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಶ್ರೇಯಾಂಕಾ ಪಾಟೀಲ್ ಅವರು ಬಿಗ್ ಬಾಸ್ಗೆ ಬರ್ತಾರಾ ಬರಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನೂ ತುಂಬಾ ಜನಗಳ ಹೆಸರು ಇದೆ ಗೈಸ್. ನಾಳೆ 100% ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವ್ರು ತುಂಬಾ ಇಂಪಾರ್ಟೆಂಟ್ 3 ಪರ್ಸನ್ ಆಗಿದ್ರಿಂದ ನಾನು ಹೇಳ್ದೆ. ಹಾಗೇನೆ ಇನ್ನೊಂದು ವಿಷಯ ಏನ್ ಗೊತ್ತಾ, ತುಂಬಾ ಕಾಮಿಡಿ ಆಗಿದೆ ಕೇಳೋದಕ್ಕೆ. ಬಟ್ ತುಂಬಾ ಸೋಷಿಯಲ್ ಮೀಡಿಯಾದೆಲ್ಲ ಓಡಾಡ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅದೇನಂದ್ರೆ ಸುಜಾತಾ ಭಟ್ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಪಾಪ ಅದ್ರ ಬಗ್ಗೆ ಗೊತ್ತಿಲ್ಲ ಬರ್ತಾರ ಬರಲ್ವಾ. ಬಟ್ ಆತರ ಕಾಮಿಡಿ ಎಲ್ಲ ಮಾಡಕ್ ಹೋಗ್ಬೇಡಿ. ಪಾಪ ಅದು ನಿಜನೇ ಆಗಿರ್ಬೋದು ಅಥವಾ ಅವರು ಹೇಳಿದ ಸುಳ್ಳೇ ಆಗಿರ್ಬೋದು, ಗೊತ್ತಿಲ್ಲ. ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ನೋಡೋಣ, ಬಂದ್ರು ಬರ್ಬೋದು. ಬಿಗ್ ಬಾಸ್ ಅವ್ರು ಕರ್ಸ್ಬೋದು, ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ದಯವಿಟ್ಟು ಯಾರೂ ಮರಿಬೇಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ಒಂಚೂರು ಬೆಳೆಸಿ ಗೈಸ್. ನಿಜವಾಗ್ಲೂ ಬಿಗ್ ಬಾಸ್ ಪ್ರತಿಯೊಂದು ಅಪ್ಡೇಟ್ ಕೂಡ ನಾನು ಇನ್ಮೇಲೆ ಕೊಡ್ತಾ